ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ತುಂಬ ಜನ ನಾನು ಏನು ಕೇಳ್ತೀರಾ ಅಂದರೆ, ನಿಮ್ಮ ಸ್ಕಿನ್ನ ನೀವು ಹೇಗೆ ಮೇಂಟೈನ್ ಮಾಡ್ತೀರಾ, ಬ್ರೇಕ್ಔಟ್ಸ್ ಆಗಲ್ಲ, ನಿಮ್ಮದಲ್ಲಿ ಪಿಂಪಲ್ ನಾವು ಯಾವತ್ತೂ ನೋಡಿಲ್ಲ, ಸ್ಕಿನ್ ತುಂಬ ಕ್ಲಿಯರ್ ಆಗಿದೆ ಅಂತ. ಸ್ಕಿನ್ ತುಂಬ ಕ್ಲಿಯರ್ ಆಗೋದಕ್ಕೆ ಒಂದು ಕಾರಣ, ಮೇಜರ್ ರೀಸನ್ ಏನು ಅಂತ ಅಂದರೆ ನನ್ನ ಸ್ಕಿನ್ ಕೇರ್. ಐ ಥಿಂಕ್ ನಾನು ಸ್ಕಿನ್ ಕೇರ್ನ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 4 years ಆಗಿದೆ. ಸ್ಟಾರ್ಟಿಂಗ್ ನಾನು ಯೂಸ್ ಮಾಡಬೇಕಾದ್ರೆ ನನಗಷ್ಟು ಐಡಿಯಾ ಇರಲಿಲ್ಲ ಆ್ಯಂಡ್ ನನಗಷ್ಟು ನಾಲೆಡ್ಜ್ ಇರಲಿಲ್ಲ ಅಬೌಟ್ ಸ್ಕಿನ್ ಕೇರ್. ಸ್ಟಾರ್ಟಿಂಗ್ ನಾನು ಸ್ಟಾರ್ಟ್ ಮಾಡಿದ ಬ್ರ್ಯಾಂಡ್ ಬಂದ್ಬಿಟ್ಟು ಅದು ನನಗೆ ನೆನಪಿಲ್ಲ. ಒಂದೇ ಬ್ರ್ಯಾಂಡಿಂದ ನಾನು ಸೀರಮ್, ಮಾಯ್ಶ್ಚರೈಸರ್, ಟೋನರ್ ಎಲ್ಲ ಒಂದೇ ಬ್ರ್ಯಾಂಡಿಂದ ತರಿಸ್ಕೊಂಡಿದ್ದೆ. ಆ್ಯಂಡ್ ನನಗೆ ಐಡಿಯಾ ಇರಲಿಲ್ಲ. ಕಡಿಮೆ ರೇಟಿಗೆ ಸಿಕ್ಕಿತ್ತು, ಕಡಿಮೆ ರೇಟಿಗೆ ತೊಗೊಂಡ್ಬಿಟ್ಟಿದ್ದೆ. ಬಟ್ ನನಗೆ ಹೋಗ್ತಾ ಸ್ಕಿನ್ ಕೇರ್ ಮೇಲೆ ನಾನು ರಿಸರ್ಚ್ ಮಾಡ್ತಾ ಹೋದೆ. ನನ್ನ ಸ್ಕಿನ್ ಟೈಪಿಗೆ ಏನು ಸೂಟ್ ಆಗುತ್ತೆ, ನನ್ನ ಸ್ಕಿನ್ ಟೈಪಿಗೆ ನಾನು ಏನು ಯೂಸ್ ಮಾಡಬೇಕು ಅಂತ ನನಗೆ ಗೊತ್ತಿರೋ ಅಷ್ಟು ನಾನು ವಿಚಾರಗಳನ್ನ ನಿಮ್ಮ ಹತ್ರ ಹೇಳ್ತೀನಿ. ನಂದು ತುಂಬಾ ಡ್ರೈ ಸ್ಕಿನ್, ತುಂಬ ಅಂದರೆ ಎಕ್ಸ್ಟ್ರೀಮ್ ಡ್ರೈ ಸ್ಕಿನ್ ಅಲ್ಲ, ಬಟ್ ಐ ಹ್ಯಾವ್ ಎ ಡ್ರೈ ಸ್ಕಿನ್. ಇನ್ನೊಂದು ನಾನು ತುಂಬ ಇಂಪಾರ್ಟೆಂಟಾಗಿ ಏನು ಹೇಳಬೇಕು ಅಂತ ಅನ್ಕೊತಾ ಇದ್ದೆ ಅಂದರೆ, ನೀವು ಮುಖ ತೊಳಿಬೇಕಾದ್ರೆ ಮುಖಕ್ಕೆ ಮಾತ್ರ ಯಾವತ್ತೂ ಸೋಪ್ ಹಾಕಬೇಡಿ. ಐ ಥಿಂಕ್ ಯು ಕ್ಯಾನ್ ಬೈ ಒನ್ ಫೇಸ್ ವಾಶ್, ಯಾವುದೇ ಕಂಪ್ನಿ ಆಗಲಿ ಫೇಸ್ ವಾಶ್ನೇ ಯೂಸ್ ಮಾಡಿ. ಮುಖಕ್ಕೆ ಯಾವತ್ತೂ ಸೋಪ್ ಮಾತ್ರ ಹಾಕಕ್ಕೆ ಹೋಗ್ಬಿಡಿ. ಇನ್ನೊಂದು, ಬಿಸಿ ನೀರಲ್ಲಿ ಯಾವತ್ತೂ ಮುಖ ತೊಳಿಬೇಡಿ. ಬಿಸಿ ನೀರಿನ ಮುಖ ತೊಳೆಯೋದ್ರಿಂದ ಪಿಂಪಲ್ಸ್ ಆಗುತ್ತೆ, ಬ್ರೇಕ್ಔಟ್ಸ್ ಆಗುತ್ತೆ ಆ್ಯಂಡ್ ತುಂಬ ಹಾರ್ಡ್ ಆಗುತ್ತೆ. ಸ್ಕಿನ್ ಬ್ಯಾರಿಯರ್ ಏನಿದೆಯಲ್ಲ ಅದು ಹಾಳಾಗುತ್ತೆ ಬಿಸಿ ನೀರು ಮುಖಕ್ಕೆ ಹಾಕೋದ್ರಿಂದ. ತಣ್ಣೀರಲ್ಲೇ ಸ್ನಾನ ಮಾಡಿ. ನೀವು ಸ್ನಾನ ಮಾಡಬೇಕಾದ್ರೂ ಕೂಡ, ತಲೆ ಸ್ನಾನ ಮಾಡಬೇಕಾದ್ರೂ ಕೂಡ ಮುಖಕ್ಕೆ ಮಾತ್ರ ತಣ್ಣೀರೇ ಯೂಸ್ ಮಾಡಿ. ಇನ್ನೊಂದು ಬೆಸ್ಟ್, ಪಿಂಪಲ್ನ ನೀವು ಅವಾಯ್ಡ್ ಮಾಡಬೇಕು ಅಂತಂದರೆ, ದಿನ ಬೆಳಗ್ಗೆ ಎದ್ದ ತಕ್ಷಣ ಆಗಲಿ, ಮುಖ ತೊಳಿಬೇಕಾದ್ರೆ ಆಗಲಿ, ಮುಖ ತೊಳೆದಾದ್ಮೇಲೆ ಆಗಲಿ, ಒಂದೇ ಒಂದು ಐಸ್ ಕ್ಯೂಬ್ನ ಮುಖದ ಮೇಲೆ ರಬ್ ಮಾಡಿ, ಪಿಂಪಲ್ಸ್ ಆಗಲ್ಲ. ಸೊ ನನ್ನ ಒಂದು ಟ್ರಿಕ್ ಆರ್ ಸೀಕ್ರೆಟ್ ಪಿಂಪಲ್ ಆಗದಿರೋದಕ್ಕೆ ಫೇಸ್ ಮೇಲೆ ಅಂತಂದರೆ, ಕಂಟಿನ್ಯೂಸ್ ಯೂಸೇಜ್ ಆಫ್ ಐಸ್ ಕ್ಯೂಬ್ಸ್ ಆಗಲಿ, ಐಸ್ ವಾಟರ್ ಆಗಲಿ, ಐಸ್ ರೋಲರ್ ಆಗಲಿ ನಿಮ್ಮ ಮುಖದ ಮೇಲೆ ಯೂಸ್ ಮಾಡ್ತಾ ಇರಿ. ಅಟ್ಲೀಸ್ಟ್ ಫಾರ್ 1 month ಕಂಟಿನ್ಯೂಸ್ ಆಗಿ ಯೂಸ್ ಮಾಡಿ, ಆಮೇಲೆ ನೋಡಿ. ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ, ಐಸ್ ಕ್ಯೂಬ್ನ ಮುಖದ ಮೇಲೆ ರಬ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಇಂಪ್ರೂವ್ ಆಗುತ್ತೆ. ನೀವೇನೇ ಸ್ಕಿನ್ ಕೇರ್ ಯೂಸ್ ಮಾಡಿದ್ರು, ಏನೇ ಹಾಕಿದ್ರು ಅದು ನೀಟಾಗಿ ಕುತ್ಕೊಳುತ್ತೆ ಆ್ಯಂಡ್ ಅಬ್ಸರ್ವ್ ಮಾಡುತ್ತೆ. ಸೊ ಮುಖಕ್ಕೆ ಸೋಪ್ ಹಾಕಬೇಡಿ, ಬಿಸಿ ನೀರಲ್ಲಿ ಯಾವತ್ತೂ ಮುಖ ತೊಳೆಯೋಕ್ಕೆ ಹೋಗಬೇಡಿ, ಫೇಸ್ ವಾಶೇ ಯೂಸ್ ಮಾಡಿ. ನಾನು ಹೇಳ್ತಿರೋದು ನಿಮಗೆ ಹೆಂಗಿದೆಯೋ ಗೊತ್ತಿಲ್ಲ. ಸೊ ನನ್ನ ಕೇಳಿರೋದ್ರಿಂದ ನನಗೆ ಅನಿಸಿರೋದನ್ನ ನಾನು ಹೇಳ್ತಾ ಇದ್ದೀನಿ. ನಾನು ಫಾಲೋ ಮಾಡೋದು 5 steps ಸ್ಕಿನ್ ಕೇರಲ್ಲಿ. ಮೊದಲನೇದಾಗಿ ಫೇಸ್ ವಾಶ್, ಟೋನರ್, ಸೀರಮ್, ಮಾಯ್ಶ್ಚರೈಸರ್ ಆ್ಯಂಡ್ ಸನ್ಸ್ಕ್ರೀನ್. ಸೊ ಟೋನರ್ ವಿಚಾರಕ್ಕೆ ಬಂದರೆ, ಇದು ಆ್ಯಕ್ಚುಲಿ ನಾನು ಒಂದು 10-20 ಬಾಟ್ಲ್ ಆಗಿದೆ ಅನಿಸುತ್ತೆ. 10-20 ಇನ್ನೂ ಜಾಸ್ತಿನೇ ಆಗಿದೆ ಈ ಬಾಟ್ಲ್. ಇದು ಪ್ಲಮ್ ಕಂಪನಿಯಿಂದ ರೈಸ್ ವಾಟರ್ ಟೋನರ್. ಇದು ನೈಸಿನಮೈಡ್ ಟೋನರ್. ಇದು ನಾನು ವೀಡಿಯೋಸಲ್ಲಿ ಎಲ್ಲಾದರೂ ನೋಡಿರ್ತೀರ. ದಿ ಬೆಸ್ಟ್ ಟೋನರ್ ಇದುವರೆಗೂ ಯೂಸ್ ಮಾಡಿರೋದು ಅಂತ ಅಂದರೆ, ಇದೇನು ಮಾಡುತ್ತೆ ಅಂದರೆ ಸ್ಕಿನ್ನ ಪೋರ್ಸ್ನ ಟೈಟ್ ಮಾಡುತ್ತೆ ಆ್ಯಂಡ್ ಸ್ಕಿನ್ನ ಬ್ರೈಟನ್ ಮಾಡುತ್ತೆ. ಇದು ಒಂದು ಟೋನರ್ ನಾನು ಯೂಸ್ ಮಾಡ್ತೀನಿ. ಇದು ರೋಸ್ ವಾಟರ್ ಅಷ್ಟೇ. ಜಾಸ್ತಿ ಯೂಸ್ ಮಾಡೋದಿದ್ದನ್ನು ನಾನು ಯಾವಾಗಾದರೂ ನೈಟ್ ಸ್ಕಿನ್ ಕೇರ್ ರೊಟೀನಲ್ಲಿ ನಾನು ಇದನ್ನೊಂದು ಯೂಸ್ ಮಾಡ್ತೀನಿ. ಕಾಣಿಸ್ತಾ ಇದೆಯಾ? ಸೊ ದಿಸ್ ಇಸ್ ಕಾಮ ಆಯುರ್ವೇದದಿಂದ ರೋಸ್ ವಾಟರ್. ಇದು ಟೋನರ್ ಆಗಿ ಕೂಡ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಟೋನರ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಇಸ್ ಸೀರಮ್. ಯಾವತ್ತು ಟೋನರ್ ಆದಮೇಲೆ ಯು ಹ್ಯಾವ್ ಟು ಯೂಸ್ ಸೀರಮ್. ನಾನು 4 ವರ್ಷಗಳಿಂದ ತುಂಬಾ ಸೀರಮ್ಸ್ ಯೂಸ್ ಮಾಡಿದ್ದೀನಿ. ಸ್ಕಿನ್ ಇರೋರಿಗೆ, ಅಂದರೆ ನಂದು ತುಂಬಾ ಡ್ರೈ ಸ್ಕಿನ್ ಇರೋರಿಗೆ ಹೈಲೋರಾನಿಕ್ ಆ್ಯಸಿಡ್ ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇನು ಮಾಡುತ್ತೆ, ಹೈಡ್ರೇಟ್ ಮಾಡುತ್ತೆ, ಸ್ಕಿನ್ನ ಪ್ಲಂಪ್ ಮಾಡುತ್ತೆ, ಸ್ಕಿನ್ ಬ್ಯಾರಿಯರ್ನ ರಿಪೇರ್ ಮಾಡುತ್ತೆ. ಸೊ ನಿಮ್ಮದು ಏನಾದರೂ ಡ್ರೈ ಸ್ಕಿನ್ ಆಗಿದ್ದರೆ ನೀವು ಬೇರೆ ಯಾವ ಸೀರಮ್ನು ಯೂಸ್ ಮಾಡಬೇಡಿ, ಜಸ್ಟ್ ಯೂಸ್ ಹೈಲೋರಾನಿಕ್ ಆ್ಯಸಿಡ್. ಸೊ ನಾನು ಯೂಸ್ ಮಾಡ್ತಿರೋ ಹೈಲೋರಾನಿಕ್ ಆ್ಯಸಿಡ್ ಸೀರಮ್ ಬಂದ್ಬಿಟ್ಟು ಅದು ಮಿನಿಮಲಿಸ್ಟ್ ಇಸ್ ಮೈ ಗೋ ಟು ಬ್ರ್ಯಾಂಡ್ ಅಂತಲೇ ಹೇಳ್ತೀನಿ. I'm in love with this product. ಕನ್ಸಿಸ್ಟೆಂಟಾಗಿ ನಾನು ಹೈಲೋರಾನಿಕ್ ಆ್ಯಸಿಡ್ ಸೀರಮ್ನೇ ಯೂಸ್ ಮಾಡ್ತಾ ಇರೋದು. ಅಸಿಲಿಕ್ ಆ್ಯಸಿಡ್ ಆಗಲಿ ಅಥವಾ ವಿಟಮಿನ್ ಸಿ ಆಗಲಿ ನಾನು ಯಾವುದು ಯೂಸ್ ಮಾಡಿಲ್ಲ. ನಾನು ಯೂಸ್ ಮಾಡೋ ಸೀರಮ್ ಫೇಸಿಗೆ ಹೈಲೋರಾನಿಕ್ ಆ್ಯಸಿಡ್ ಸೀರಮ್, ಇನ್ನೊಂದು ನೈಸಿನಮೈಡ್ ಸೀರಮ್. ಸೊ ಇಫ್ ಯು ಆರ್ ಲುಕಿಂಗ್ ಫಾರ್ ಅ ಸೀರಮ್ ಇನ್ ಅ ಬಡ್ಜೆಟಲ್ಲಿ ಅಂತ ಹೇಳಿದ್ರೆ, ನಾನು ನಿಮಗೆ ರೆಕಮೆಂಡ್ ಮಾಡೋದು ಹೈಲೋರಾನಿಕ್ ಆ್ಯಸಿಡ್ ಸೀರಮ್ ಫ್ರಮ್ ಮಿನಿಮಲಿಸ್ಟ್ ಬ್ರ್ಯಾಂಡ್. ನಿಮ್ಗೆ ಯಾವತ್ತೂ ಮೋಸ ಮಾಡಲ್ಲ ಆ್ಯಂಡ್ ಡಿಸಪಾಯಿಂಟ್ ಕೂಡ ಮಾಡೋದೇ ಇಲ್ಲ. ಆ್ಯಂಡ್ ನೆಕ್ಸ್ಟ್ ನಾನು ಯೂಸ್ ಮಾಡೋದು ಸೀರಮ್ ಬಂದುಬಿಟ್ಟು ಆರ್ಡಿನರಿಯಿಂದ. ಈ ಸೀರಮ್ನ ನಾನು ಮಾರ್ನಿಂಗ್ ಯೂಸ್ ಮಾಡ್ತೀನಿ. ನೈಟ್ ಸ್ಕಿನ್ ಕೇರ್ ರೊಟೀನಲ್ಲಿ ಆರ್ಡಿನರಿ ಬ್ರ್ಯಾಂಡ್ ಸೀರಮ್ ಯೂಸ್ ಮಾಡ್ತೀನಿ. ಅದು ನೈಸಿನಮೈಡ್ 10% ಪ್ಲಸ್ ಜಿಂಕ್ 1% ಸೀರಮ್. ಈ ನೈಸಿನಮೈಡ್ ಯಾಕೆ ಅಂತ ಅಂದರೆ, ಅನ್ನಿಸ್ತಾ ಇದೆಯಾ? ಸೊ ಈ ನೈಸಿನಮೈಡ್ ಸೀರಮ್ ಯಾಕೆ ಅಂತ ಅಂದರೆ, ಇದು ಸ್ಕಿನ್ನ ಬ್ರೈಟನ್ ಮಾಡುತ್ತೆ ಆ್ಯಂಡ್ ಇಟ್ ಈಸ್ ಆಲ್ಸೋ ಹೆಲ್ಪ್ಫುಲ್ ಫಾರ್ ಹೈಡ್ರೇಷನ್. ಬ್ರೇಕ್ಔಟ್ಸ್ ಆಗಲ್ಲ, ಡಾರ್ಕ್ ಸ್ಪಾಟ್ಸ್ನ ಕರೆಕ್ಟ್ ಮಾಡುತ್ತೆ. ಐ ಥಿಂಕ್ ಆರ್ಡಿನರಿ ಇಸ್ ದ ಬೆಸ್ಟ್ ಬ್ರ್ಯಾಂಡ್ ಅಂತಲೇ ಹೇಳ್ಬೋದು. ಸೀರಮ್ಸಲ್ಲಿ ನನಗೆ ಇಲ್ಲಿವರೆಗೂ ತುಂಬಾ ಇಷ್ಟ ಆಗಿರೋದು ಒಂದು ಮಿನಿಮಲಿಸ್ಟ್ ಬ್ರ್ಯಾಂಡು ಆ್ಯಂಡ್ ಇನ್ನೊಂದು ಆರ್ಡಿನರಿ ಬ್ರ್ಯಾಂಡ್. ಆರ್ಡಿನರಿಯಲ್ಲಿ ನೀವು ಹೈಲೋರಾನಿಕ್ ಆ್ಯಸಿಡ್ ಕೂಡ ತೊಗೋಬೋದು. ನಾನು ಮುಂಚೆ ಇದನ್ನು ಯೂಸ್ ಮಾಡಿದಾಗ ಐ ಥಿಂಕ್ ನನ್ನ ಸ್ಕಿನ್ ತುಂಬಾ ಚೆನ್ನಾಗಿತ್ತು. ಸೊ ನಾನು ಯಾಕೆ ನೈಸಿನಮೈಡ್ ಟ್ರೈ ಮಾಡಬಾರ್ದು ಅಂತ ಹೇಳಿ ನೈಸಿನಮೈಡ್ ಸ್ವಿಚ್ ಮಾಡಿದ್ದೀನಿ. ಇದು 1/2 ಬಾಟ್ಲ್ ಖಾಲಿ ಆಗಿದೆ. ಸೊ ಫಾರ್ ಇಲ್ಲಿವರೆಗೂ ಯೂಸ್ ಮಾಡಿರೋದಲ್ಲಿ ನನಗಂತೂ
ಐ ಆಮ್ ಓಕೆ ವಿತ್ ದಿಸ್ ಪ್ರಾಡಕ್ಟ್, ಐ ಆಮ್ ಹ್ಯಾಪಿ ವಿತ್ ದಿಸ್. ಬಟ್ ನನ್ನ ಹೋಲಿ ಗ್ರೇಲ್ ಅಂದರೆ ದಿಸ್ ಇಸ್ ಮಿನಿಮಲಿಸ್ಟ್ ಹ್ಯಾಲೋರಾನಿಕ್ ಆಸಿಡ್ ಸೀರಮ್. ಸೊ ಟೋನರ್ ಆದಮೇಲೆ ಸೀರಮ್ ಕಂಪ್ಲೀಟ್ ಆಯ್ತಲ್ವಾ. ನೀವು ನಿಮ್ಮ ಫೇಸ್ಗೆ ಯಾವ ರೀತಿ ಸೀರಮ್ಸ್ನ ಸೂಟ್ ಆಗುತ್ತೆ ಅಂತ ಹೇಳಿ ನೀವು ರಿಸರ್ಚ್ ಮಾಡ್ಬೋದು, ನೋಡ್ಬೋದು. ಆ್ಯಂಡ್ ನೀವು ನೈಕಾದಲ್ಲಿ ಓಪನ್ ಮಾಡಿ ನೋಡಿದ್ರೆ ಸೀರಮ್ಸ್ ಅಂತ ಸರ್ಚ್ ಮಾಡಿದ್ರೆ ಅದರಲ್ಲೇ ಬರುತ್ತೆ ನಿಮಗೆ. ಡ್ರೈ ಸ್ಕಿನ್ ಆಗಲಿ, ಸೆನ್ಸಿಟಿವ್ ಸ್ಕಿನ್ ಆಗಿರಲಿ, ಆಯಿಲಿ ಸ್ಕಿನ್ ಆಗಿರಲಿ, ಅದಕ್ಕೆಲ್ಲ ಯಾವ್ದಾದ್ರು ಸೀರಮ್ ಸೂಟಬಲ್ ಆಗುತ್ತೆ ಅಂತ ಅದರಲ್ಲೇ ಬರುತ್ತೆ. ಸೊ ನೀವು ಈಸಿಯಾಗಿ ಬೈ ಮಾಡ್ಬೋದು. ನೆಕ್ಸ್ಟ್ ಸ್ಟೆಪ್, ಸೀರಮ್ ಆದಮೇಲೆ ಇಟ್ಸ್ ಆಲ್ವೇಸ್ ಮಾಯ್ಶ್ಚರೈಸರ್. ಮಾಡ್ಕೊಂಡು ಬಂದಿರೋ ಮಾಯ್ಶ್ಚರೈಸರ್ ಯಾವುದು ಅಂದರೆ ರೀಕ್ವೆಲ್ ಬ್ರ್ಯಾಂಡು. ಇಟ್ಸ್ ಸೆರಮೈಡ್ ಆ್ಯಂಡ್ ಹ್ಯಾಲೋರಾನಿಕ್ ಆಸಿಡ್ ಮಾಯ್ಶ್ಚರೈಸರ್ ಅಂತ. ಸೊ ಇದು ಸ್ವಲ್ಪ ಹೆವಿ ಅನಿಸುತ್ತೆ ಸ್ಕಿನ್ ಮೇಲೆ, ಬಟ್ ಆ ಗ್ಲಾಸ್ ಸ್ಕಿನ್ ಅಂತಾರಲ್ಲ, ನೀವು ಇದನ್ನು ಆಲ್ಮೋಸ್ಟ್ 5 months ಯೂಸ್ ಮಾಡಿದ್ರು ಸಾಕು, ಯುಲ್ ನೋಟಿಸ್ ಗ್ಲಾಸ್ ಸ್ಕಿನ್ ನಿಮ್ಮ ಫೇಸಲ್ಲಿ. ಆ್ಯಂಡ್ ಇತ್ತೀಚೆಗೆ ನಾನು ಸ್ವಿಚ್ ಆಗಿದ್ದು ಡಾಟ್ ಆ್ಯಂಡ್ ಕೀ ಬ್ರ್ಯಾಂಡು. ಇದು ಕೂಡ ಸ್ಕಿನ್ ಬ್ಯಾರಿಯರ್ನ ರಿಪೇರ್ ಮಾಡುತ್ತೆ. ಇದು ಎಲ್ಲ ಸ್ಕಿನ್ ಟೈಪ್ ಅವರು ಯೂಸ್ ಮಾಡ್ಬೋದು. ಲೈಕ್ ನಾರ್ಮಲ್ ಟು ಡ್ರೈ ಸ್ಕಿನ್ ಆ್ಯಂಡ್ ನಾರ್ಮಲ್ ಟು ಸೆನ್ಸಿಟಿವ್ ಸ್ಕಿನ್, ಯಾರು ಬೇಕಾದರೂ ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಇನ್ನೊಂದು ತುಂಬಾ ವೈರಲ್ ಆಗಿದ್ದಂತಹ ಬ್ರ್ಯಾಂಡ್, ಇನ್ಸ್ಟಾಗ್ರಾಮಲ್ಲಿ ನೋಡಿದ್ರೆ ಆಗಲಿ, ಯೂಟ್ಯೂಬಲ್ಲಿ ನೋಡಿದ್ರೆ ಆಗಲಿ, ಎಲ್ಲ ಕಡೆ ಇದೇ ಪ್ರಾಡಕ್ಟ್ ಇತ್ತು 5 months or 6 months ಬ್ಯಾಕ್ ಅಂತ. ಸೊ ನಾನು ತರಿಸ್ದೆ, ನೋಡೋಣ ಏನಿದೆ ಇದರಲ್ಲಿ ಅಂತ ಹೇಳ್ಬಿಟ್ಟು. ಅದೆಲ್ಲರಿಗೂ ಗೊತ್ತಿರುತ್ತೆ, ಪರ್ಪಲೈನ್ ಗ್ಲೈಕಾಲಿಕ್ ಕ್ರೀಮ್, ಎಮೋಲಿನ್ ಕ್ರೀಮ್. ಸೊ ನಾನನ್ನು ತರಿಸಿ ಆಲ್ಮೋಸ್ಟ್ 1 month ಆಗಿದೆ. ನಾನು ಅಷ್ಟು ಯೂಸ್ ಮಾಡಿಲ್ಲ ಇದನ್ನು, ಬಟ್ ನಾನು ಯೂಸ್ ಮಾಡಿರೋ ಪ್ರಕಾರ ಓಕೆ, ನಾಟ್ ದಿ ಬೆಸ್ಟ್. ನನಗಿದಿಷ್ಟ. ನನ್ನ ಫೇವ್ರೇಟ್ ಯಾವುದು ಅಂತ ಹೇಳಿದ್ರೆ ಡಾಟ್ ಆ್ಯಂಡ್ ಕೀದು. ಇಮೋಲಿನ ಟ್ರೈ ಮಾಡಿದಾಗ ನನಗೇನಿದು ಅಷ್ಟು ಲೈಕ್ ಎಲ್ಲರೂ ಹೇಳ್ತಾರೆ ಗ್ಲಾಸ್ ಸ್ಕಿನ್ ಕೊಡುತ್ತೆ, ಅದು ಇದು ನನಗೇನು ಅದರ ಏನೋ ಅನಿಸಿಲ್ಲ. ಈಗ ಎಲ್ಲ ಕಡೆ ವೈರಲ್ ಆಗಿದೆ ಈ ಪ್ರಾಡಕ್ಟು. ವೈರಲ್ ಆಗಿರೋದು ಎಲ್ಲರೂ ಹೇಳಿದ್ದು ಒಂದೇ, ಇಟ್ ವಿಲ್ ಹೆಲ್ಪ್ ಇನ್ ಡ್ರೈ ಸ್ಕಿನ್. ಹೌದು, ಡ್ರೈ ಸ್ಕಿನ್ಗೆ ಹೆಲ್ಪ್ ಮಾಡುತ್ತೆ, ಹೌದು, ಬಟ್ ಇಟ್ ಡಸಂಟ್ ಗಿವ್ ಯು ಗ್ಲಾಸ್ ಸ್ಕಿನ್. ಇಲ್ಲ, ನನಗೇನು ಅಷ್ಟು ಐ ಆಮ್ ನಾಟ್ ಇಂಪ್ರೆಸ್ಡ್ ವಿತ್ ದಿಸ್ ಪ್ರಾಡಕ್ಟ್. ಬಟ್ ಇನ್ನೂ 1 month ಆಗಿದೆ, ಇನ್ನೂ ನೋಡೋಣ. ಯೂಸ್ ಮಾಡ್ತಾ ನನಗೇನಾದರೂ ಚೆನ್ನಾಗಿ ಅನ್ನಿಸ್ತಾ ಅಂದರೆ ಐ ಡೆಫಿನೆಟ್ಲಿ ರೀಪರ್ಚೇಸ್ ಇಟ್. ಅದು ಸಿಂಪಲ್ ಮಾಯ್ಶ್ಚರೈಸರ್. ಇದು ನಾನು ಮೇಕಪ್ ಏನಾದರೂ ಹಾಕಬೇಕಾದ್ರೆ ಇದನ್ನು ಬೇಸಾಗಿ ಯೂಸ್ ಮಾಡ್ತೀನಿ. ನಾನು ಏನಾದರೂ ಮೇಕಪ್ ಹಾಕೊಂಡಾಗ ಬೇಸಾಗಿ ಇದನ್ನು ನಾನು ಮಾಯ್ಶ್ಚರೈಸರ್ ಮುಂಚೆ ಯೂಸ್ ಮಾಡ್ತಿದ್ದೆ. ಬಟ್ ಇದೇನಾಗುತ್ತೆ ಅಂದರೆ ತುಂಬ ಸ್ವೆಟ್ ಆಗುತ್ತೆ, ಅದಕ್ಕೆ ನಾನು ಈ ಮಾಯ್ಶ್ಚರೈಸರ್ ಹಾಕಲ್ಲ. ಏನಾದರೂ ಮೇಕಪ್ ಹಾಕೋಕ್ಕಿಂತ ಮುಂಚೆ ಅಲ್ಲಿ ಯೂಸ್ ದಿಸ್ ಅ ಬೇಸ್ ಸಿಂಪಲ್ ಮಾಯ್ಶ್ಚರೈಸರ್. ನೆಕ್ಸ್ಟ್ ಇದೆಲ್ಲ ಆದಮೇಲೆ ಲಾಸ್ಟ್ ಸ್ಟೆಪ್ ಬಂದುಬಿಟ್ಟು ಸನ್ಸ್ಕ್ರೀನ್. ನೀವು ನಂಗೆ ಏನಾದರೂ ಕೇಳಿದ್ರೆ ನಿಮ್ಮ ಜೀವನದಲ್ಲಿ ಏನನ್ನ ಬಿಟ್ಟು ಬದುಕಲ್ಲ ಅಂತ ಕೇಳಿದ್ರೆ ಅದಕ್ಕೆ ನೀವೇನಾದರೂ 3 ಆಪ್ಷನ್ ಕೊಟ್ಟರೆ, ಒಂದು ನಾನು ಹೇಳೋದು ನಮ್ಮಮ್ಮ, ನನ್ನ ತಮ್ಮ, ನನ್ನ ಫ್ರೆಂಡ್ಸ್, ಮತ್ತು ನಾನು ಸೆಕೆಂಡ್ ಬಂದ್ಬಿಟ್ಟು ನನ್ನ ಫೋನ್, ಥರ್ಡ್ ಬಂದ್ಬಿಟ್ಟು ಐ ಡೆಫಿನೆಟ್ಲಿ ಸೇ ಅದು ನನ್ನ ಸನ್ಸ್ಕ್ರೀನ್ ಇಲ್ಲ ಅಂದರೆ ನನ್ನ ಮನೆಯಿಂದ ಆಚೆನೇ ಹೋಗಲ್ಲ. ಒಂದ್ಸತಿ ಮನೇಲಿ ಇರಬೇಕಾದ್ರೂ ಅಲ್ಲಿ ಅಪ್ಲೈ ಸನ್ಸ್ಕ್ರೀನ್ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ನೀವು ಸನ್ಲೈಟಿಗೆ ಹೋದಾಗ ಬರೀ 7 ನಿಮಿಷ ಬಿಸಿಲಲ್ಲಿ ನಿಂತ್ಕೊಂಡ್ರೂ ಸಾಕು, ನಿಮ್ಮ ಸ್ಕಿನ್ಗೆ ಸನ್ ರೇಸ್ ಎಷ್ಟು ಎಫೆಕ್ಟ್ ಮಾಡುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಬ್ಯಾರಿಯರ್ನ ಹಾಳು ಮಾಡುತ್ತೆ. ಆ್ಯಂಡ್ ತುಂಬಾ ಇಟ್ ಕಾಸಸ್ ಟ್ಯಾನ್ ಆಲ್ಸೋ. ಸೊ ಅದಕ್ಕೆಲ್ಲದಕ್ಕಿಂತ ನಿಮಗೆ ಇದೊಂದು ಶೀಲ್ಡ್ ಇದ್ದಂಗೆ. ಸನ್ಸ್ಕ್ರೀನ್ ಅನ್ನೋದು ನಿಮ್ಮ ಫೇಸ್ಗೆ ಒಂದು ಶೀಲ್ಡ್ ಇದ್ದಂಗೆ. ನೀವೀಗೇನು ಸ್ಕಿನ್ ಕೇರ್ ಮಾಡಿರ್ತೀರ, ಲೈಕ್ ಟೋನರ್, ಸೀರಮ್, ಮಾಯ್ಶ್ಚರೈಸರ್, ಅದನ್ನೆಲ್ಲದನ್ನೂ ಸನ್ಸ್ಕ್ರೀನ್ ಲಾಕ್ ಮಾಡುತ್ತೆ. ಆ್ಯಂಡ್ ಇನ್ನೊಂದು ಸನ್ ರೇಸಿಂದ ಇದು ನಿಮ್ಮನ್ನ ಕಾಪಾಡುತ್ತೆ. ಸೊ ನನ್ನನ್ನು ಕೇಳಿದ್ರೆ ಡೆಫಿನೆಟ್ಲಿ ಅದು ಹುಡುಗ ಆಗಲಿ, ನೀವು ಹುಡುಗಿರೇ ಆಗಲಿ, ಚಿಕ್ಕವರಾಗಲಿ, ಸನ್ಸ್ಕ್ರೀನ್ ನೀವು ಏನು ಸ್ಕಿನ್ ಕೇರಲ್ಲಿ ಏನು ಯೂಸ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಸನ್ಸ್ಕ್ರೀನ್ನ ಮಾತ್ರ ಮಸ್ಟ್ ಅಂತಲೇ ಹೇಳ್ತೀನಿ. ನಾನು ಸನ್ಸ್ಕ್ರೀನ್ ಇಲ್ದಿರೆ ಎಲ್ಲೂ ಹೋಗಲ್ಲ. ಸೊ ನಾನು ಯೂಸ್ ಮಾಡೋ ಸನ್ಸ್ಕ್ರೀನ್ ಬ್ರ್ಯಾಂಡ್ ಬಂದ್ಬಿಟ್ಟು ನಾನು ಕಾನ್ಸ್ಟೆಂಟಾಗಿ 4 yearsಯಿಂದನೂ ಯೂಸ್ ಮಾಡ್ತಾ ಇರೋದು ಇಟ್ಸ್ ಆಕ್ವಾಲಾಜಿಕಾ. ಈ ಥರದ್ದು ಒಂದು ಏನಿಲ್ಲ ಅಂದರೂ ನಮ್ಮ ಮನೇಲಿ ಒಂದು 50ರಿಂದ 60 ಬಾಟ್ಲು ಖಾಲಿಯಾಗಿರುತ್ತೆ ಆಕ್ವಾಲಾಜಿಕಾದು. ಫಸ್ಟ್ ನಾನು ಇದನ್ನು ಯೂಸ್ ಮಾಡ್ತಾಯಿದ್ದೆ, ಆಕ್ವಾಲಾಜಿಕಾ ಗ್ಲೋ ಪ್ಲಸ್ DV ಸನ್ಸ್ಕ್ರೀನ್ ಅಂತ. ಇದು ಬ್ರೈಟನ್ ಮತ್ತು ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ಆಮೇಲೆ ನಾನು ಆಕ್ವಾಲಾಜಿಕಾದೇ ತುಂಬ ಇದಿದೆ, ಅದರಲ್ಲೇ ದೇ ಹ್ಯಾವ್ ತುಂಬಾ ಟೈಪ್ಸ್ ಇದೆ ಸನ್ಸ್ಕ್ರೀನಲ್ಲಿ ಆಕ್ವಾಲಾಜಿಕಾ ಬ್ರ್ಯಾಂಡಲ್ಲಿ. ಸೊ ನಾನು ಒಂದು ಸತಿನೂ ಒಂದೊಂದು ಟ್ರೈ ಮಾಡ್ತಾ ಇರ್ತೀನಿ. ಇದನ್ನು ಟ್ರೈ ಮಾಡಿದ್ದೀನಿ, ಬೋತ್ ವರ್ಕ್ಸ್ ಗುಡ್. ಈಗ ರೀಸೆಂಟಾಗಿ ಇದಕ್ಕೆ ಸ್ವಿಚ್ ಆಗಿದ್ದೀನಿ. ಇದು DV ಸನ್ಸ್ಕ್ರೀನ್ ಅಂದರೆ ಗ್ಲೋ ಕೊಡುತ್ತೆ ಆ್ಯಂಡ್ ಹೈಡ್ರೇಟ್ ಮಾಡುತ್ತೆ ಸ್ಕಿನ್ನ. ಆ್ಯಸ್ ಇಟ್ ಸೇಸ್, ಹೌದು, ಇದು ತುಂಬ ಟೆಕ್ಸ್ಚರ್ ಕೂಡ ತುಂಬಾ ವಾಟ್ರಿ ಆಗಿದೆ. ದಿಸ್ ಇಸ್ ಗುಡ್. ದಿಸ್ ಇಸ್ ಫ್ರಮ್ ಡಾಟ್ ಆ್ಯಂಡ್ ಕೀ. ಇದು ವಾಟರ್ ಬೇಸ್ಡ್ ಸನ್ಸ್ಕ್ರೀನ್. ಇದಂದರೆ ತುಂಬ ವಾಟರಿ ಟೆಕ್ಸ್ಚರ್ ಇದೆ ಇದರಲ್ಲಿ. ದಿಸ್ ಆಕ್ವಾಲಾಜಿಕಾ, ದಿಸ್ ಇಸ್ ಮೈ ಫೇವ್ರೆಟ್. ನಾನು ಪರ್ಚೇಸ್ ಮಾಡ್ತಾನೆ ಇರ್ತೀನಿ ಇದನ್ನು, ಎಷ್ಟು ಬಾಟ್ಲ್ ಆದರೂ ಪರವಾಗಿಲ್ಲ. ಐ ಬಿ ರೀಪರ್ಚೇಸಿಂಗ್ ಇಟ್. ಸೊ ಇಷ್ಟೇ ನನ್ನ ಸ್ಕಿನ್ ಕೇರ್ ರೊಟೀನ್. ಮಾರ್ನಿಂಗ್ ಕೂಡ ಇದನ್ನೇ ಯೂಸ್ ಮಾಡ್ತೀನಿ, ನೈಟ್ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಅಂತ ಜಾಸ್ತಿ ಡಿಫ್ರೆನ್ಸ್ ಏನಿರೋದಿಲ್ಲ. ತುಂಬ ಚೆನ್ನಾಗಿ ಹೇಳ್ತೀರಾ, ಹೌದು ನಾನು ಸ್ಕಿನ್ ಕೇರ್ ಟ್ರೈ ಮಾಡಿದ್ದೆ, ಬಟ್ ನನಗೆ ವರ್ಕ್ ಆಗ್ತಾ ಇಲ್ಲ, ನನಗೆ ರಿಸಲ್ಟ್ಸ್ ಬರ್ತಾ ಇಲ್ಲ ಅಂತ. ಯಾವುದೋ ಒಂದೇ ಸತಿ ನಿಮಗೆ ರಿಸಲ್ಟ್ ಬರಲ್ಲ ಆ್ಯಂಡ್ ವರ್ಕ್ ಆಗಲ್ಲ.
ವರ್ಕ್ ಯಾಕಾಗಲ್ಲ ಅಂದರೆ ನೀವು ಕನ್ಸಿಸ್ಟೆಂಟಾಗಿ ಅದನ್ನು ಯೂಸ್ ಮಾಡ್ತಿರಲ್ಲ. ಆ್ಯಂಡ್ ಕರೆಕ್ಟ್ ವೇಯಲ್ಲಿ ನೀವು ಅದನ್ನ ಯೂಸ್ ಮಾಡ್ದಿಲ್ಲದೆ ಇರ್ಬೋದು, ಅದಕ್ಕೆ ನಿಮಗೆ ಅದು ವರ್ಕ್ ಆಗದಿಲ್ಲದೆ ಇರ್ಬೋದು. ಕರೆಕ್ಟ್ ವೇ ಆಫ್ ಯೂಸಿಂಗ್ ಸ್ಕಿನ್ ಕೇರ್ ಅಂತಂದರೆ ಫಸ್ಟ್ ಒನ್ ಇಸ್ ಫೇಸ್ ವಾಶ್, ಸೆಕೆಂಡ್ ಇಸ್ ಟೋನರ್, ಥರ್ಡ್ ಇಸ್ ಸೀರಮ್, ಫೋರ್ತ್ ಇಸ್ ಮಾಯ್ಶ್ಚರೈಸರ್ ಆ್ಯಂಡ್ ಫಿಫ್ತ್ ಮಸ್ಟ್ ಸನ್ಸ್ಕ್ರೀನ್. ಇದು ಕರೆಕ್ಟ್ ವೇ ಆಫ್ ಯೂಸಿಂಗ್ ಸ್ಕಿನ್ ಕೇರ್. ನೀವು ಇದನ್ನು ಯಾವುದೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಆಗಲಿ ಯಾವುದೇ ಬ್ರ್ಯಾಂಡ್ ಆಗಲಿ ಯೂಸ್ ಮಾಡ್ತಿರ್ಬೇಕಾದ್ರೆ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡಿ ಆ್ಯಂಡ್ ಬಿ ಪೇಷಂಟ್. ಒಂದೇ ರಾತ್ರಿಯಲ್ಲಿ ನೀವೇನು ಬೆಳಗಾಗಲ್ಲ, ಒಂದೇ ರಾತ್ರಿಯಲ್ಲಿ ನಿಮ್ಮ ಸ್ಕಿನ್ ಗ್ಲಾಸ್ ಸ್ಕಿನ್ ಆಗಲ್ಲ. ನಾನು ಇದುವರೆಗೂ ನಂದು ಮುಂಚೆ ಸ್ಕಿನ್ ಹೆಂಗಿತ್ತು ಅಂದರೆ ತುಂಬ ಡ್ರೈ ಇತ್ತು, ತುಂಬ ಪ್ಯಾಚಸ್ ಇತ್ತು, ಅಲ್ಲಿ ಕೆಲವೊಂದು ಡಾರ್ಕ್ ಸ್ಪಾಟ್ಸ್ ಇತ್ತು. ಆ್ಯಂಡ್ ಆವಾಗ ಪಿಂಪಲ್ ನಂಗೆ ಸ್ವಲ್ಪ ಜಾಸ್ತಿನೇ ಆಗ್ತಿತ್ತು. ಬಟ್ ನಾನು ಯಾವಾಗ ಸ್ಕಿನ್ ಕೇರ್ ಲೈನಿಗೆ ಬಂದೆ, ವೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಸ್ಕಿನ್ ಕೇರ್, ಐ ವಾಸ್ ವೆರಿ ಕನ್ಸಿಸ್ಟೆಂಟ್. ನಾನು ತುಂಬ ಬ್ರ್ಯಾಂಡ್ನ ಚೇಂಜ್ ಮಾಡ್ತಿದ್ದೆ ಹೌದು, ಪ್ರಾಡಕ್ಟ್ಸ್ನ ಚೇಂಜ್ ಮಾಡ್ತಿದ್ದೆ ಹೌದು, ಬಟ್ ನಾನು ಯಾವತ್ತೂ ಲೈಕ್ ಓವರ್ ನೈಟೇ ನನ್ನ ಸ್ಕಿನ್ ಬ್ರೈಟ್ ಆಗುತ್ತೆ, ಓವರ್ ನೈಟೇ ನನ್ನ ಸ್ಕಿನ್ ಕರೆಕ್ಟ್ ಆಗುತ್ತೆ ಅಂತ ಯಾವತ್ತೂ ಅಂದ್ಕೊಂಡು ನನ್ನ ಸ್ಕಿನ್ ಕೇರ್ನ ಯೂಸ್ ಮಾಡಿಲ್ಲ. ಸೊ 4 ಇಯರ್ಸಿಂದ ಕನ್ಸಿಸ್ಟೆಂಟಾಗಿ ಯೂಸ್ ಮಾಡ್ಕೊಂಡಿರೋದಕ್ಕೆ ನನ್ನ ಸ್ಕಿನ್ ಹೀಗಿದೆ. ಆ್ಯಂಡ್ ನನ್ನ ಸ್ಕಿನ್ನು ಏನು ತುಂಬ ಪರ್ಫೆಕ್ಟ್ ಅಲ್ಲ, ನಾನೇನು ಏನಲ್ಲ, ಬಟ್ ನನ್ನ ಪ್ರಕಾರ, ನನಗೆ ಅನಿಸೋ ಪ್ರಕಾರ ನನ್ನ ಸ್ಕಿನ್ ನನಗೆ ಬೆಟರ್ ಇದೆ. ಇನ್ನೂ ಬೆಟರ್ ಆಗಬೇಕು ಅಂತಂದರೆ ಫುಡ್ ಹ್ಯಾಬಿಟ್ಸ್ನ ಚೇಂಜ್ ಮಾಡಬೇಕು, ಜಾಸ್ತಿ ನೀರು ಕುಡಿಬೇಕು. ಅದು ನಾನು ಯಾವುದೂ ಮಾಡಲ್ಲ, ತಿನ್ನೋದೇ ಬರೀ ಜಂಕ್ ಫುಡ್ಸ್, ಜಾಸ್ತಿ ನೀರು ಕುಡಿಯೋಲ್ಲ. ಅದನ್ನು ಕರೆಕ್ಟ್ ಮಾಡ್ಕೋಬೇಕು. ಐ ಥಿಂಕ್ ಅದರಲ್ಲೂ ನಾನು ಕರೆಕ್ಟ್ ಮಾಡಿಕೊಂಡ್ರೆ ಐ ಥಿಂಕ್ ನನ್ನ ಫೇಸ್ ಇನ್ನೂ ಚೆನ್ನಾಗಿರ್ಬೋದೇನೋ. ಸೊ ನನ್ನನ್ನು ಕೇಳಿದ್ರೆ ಬಿ ಕನ್ಸಿಸ್ಟೆಂಟ್, ಬಿ ಪೇಷಂಟ್. ಯೂಸ್ ಮಾಡ್ತಾ ಇರಬೇಕಾದ್ರೆ ಪೇಷನ್ಸಿಂದ ಕಾಯಿರಿ, ಕನ್ಸಿಸ್ಟೆಂಟ್ ಆಗಿರಿ. ಸ್ಕಿನ್ ಕೇರ್ ಎಲ್ರಿಗೂ ವರ್ಕ್ ಆಗುತ್ತೆ, ವರ್ಕ್ ಆಗಲ್ಲ ಅಂತ. ಓಕೆ ಗೈಸ್, ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಹೀಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇನ್ನೊಂದು, ಯಾವಾಗಲೂ ನಗ್ತಾ ಇರಿ, ನಗಿಸ್ತಾ ಇರಿ, ಚೆನ್ನಾಗಿರಿ, ಖುಷಿಯಾಗಿರಿ. ಇರೋದು ಒಂದೇ ಜೀವನ, ಬದುಕೋದು ಒಂದೇ ಸತಿ. ಎಷ್ಟು ದಿನ ಇರ್ತೀರೋ ಅಲ್ಲಿವರೆಗೂ ಖುಷಿಯಾಗಿರಿ ಅಷ್ಟೇ.